ಈ ಜಪ್ರಿಗಳು ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಅಲ್ಲಮ್ಮ ಡೋಲಮ್ಮ ರೀಲ್ಸ್ ಮಾಡಕ್ಕೆ ಇಕ್ಕಿ ಜೊತೆ ಬಂದಿದೀವಮ್ಮ. ದುಂಪಾಪ ದುಂಪಾ ದುಂಪಾ ದುಂಪಾಪ ದುಂಪಾ ದುಂಪಾ ತರು ಅಂದ್ರೆ ಯಾರು ಇನ್ಸ್ಟಾಗ್ರಾಮ್ ಕುಯ್ನು ಕಿಪಿ ನಾನು ತಪ್ಪು ಮಾಡುವನೇ ಭಯ ಪಟ್ಟಿಲ್ಲ, ನಾನು ಇವಾಗ ತಪ್ಪೇ ನಾನೇ ಭಯ ಪಡ್ಬೇಕು. ದುಂಪಾಪ ದುಂಪಾ ದುಂಪಾ ದುಂಪಾಪ ದುಂಪಾ ದುಂಪಾ. तो चलिए शुरू करते हैं. ದುಂಪಾಪ ದುಂಪ ಕಿಪ್ಪಿ ಬ್ಯಾಂಕ್ ನಾರಿ ಬಿಚ್ಕೊಂಡೈತಪ್ಪ. ಬಯ್ಯೋಣ ಅಂದ್ರೆ ಓದಕ್ಕೆ ಬರುತ್ತೆ ಹೇಳೋ ಮುಂಡ್ಯವಕ್ಕೆ. ಹಾಳುಮ್ಮ ಡೋಳುಮ್ಮ ನೀವ್ಯಾಕೆ ಇನ್ನು ಬದುಕಿರಮ್ಮ. ನಿಮ್ಮ ಜನ್ಮಕ್ಕೆ ನೀವು ಮಾಡೋ ವಿಡಿಯೋ ನೋಡಿ ನೋಡಿ ಜೀವನನೇ ಜಿರುಕ್ಷೆ ಬಂದಿದೆ. ಏ ಭೂಮಿ, ಯಾರ ಜೊತೆ ಮಾತಾಡಕತ್ತೀಯ? ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ. ನೋಡಿಲಿ. ಹಲೋ, ಯಾರು? ಹಲೋ, ನಾನ್ ಶಕ್ತಿ. ಓ, ನೀನಾ? ಸರಿ. ಐ ಒಳಗಲ್ ಪಾತಿ ತೊಳೆ ಅಮ್ಮನ ಹತ್ರ ಹಂಗೆ ಬಿಟ್ಟು ಬಂದೆ. ನಡಿ ಒಳಗೆ. ಸರಿ ಅಣ್ಣ. ಯಾರು ಫೋನ್ ಮಾಡಿದ್ರಿ ಈಗ? ಓ, ಹೊಸ ನಂಬರು. ಮೇಬಿ ಭೂಮಿ ರಣ್ಣ ಇರ್ಬೇಕು. ಹಲೋ ಶಕ್ತಿ. ಹಲೋ, ಹೇಳಿ. ಏನಿಲ್ಲ, ನಾನು ಭೂಮಿ ರಣ್ಣ. ನಿನ್ ವಾಯ್ಸ್ ಕೇಳಿ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ಮದ್ವೆ ಆಗನ? ನಾನು ಒಳಗೆ ಮಾತ್ರ ಸಿಗಾಕೊಂಡಲ್ಲ. ಅದು ಮೇಲೆ ಮೇಡಮ್. ಯಾರ ಜೊತೆ ಮಾತಾಡ್ತಾ ಇದೆಯಮ್ಮ? ಅಣ್ಣ ಇಲ್ಲ, ನನ್ನ ಫ್ರೆಂಡು. ತಮ್ಮ ಇಲ್ಲಿ ಮಾತಾಡ್ತೀನಿ. ಹಲೋ, ಯಾರು? ಅಣ್ಣ ನನ್ ಭೂಮಿ ಅಂತ ಅಣ್ಣ. ಓಯ್ ಪವನ್. ಓ, ಇವಳು ಯಾರೋ ಬಂದ್ಲು? ಹಾ ಹೇಳಿ. ಇಲ್ಲೊಬ್ಬ ಯಾರು ಆಲ್ರೆಡಿ ಅವನೇ. ಹೊಸ ಎಂಟ್ರಿ ಬೇರೆ ಆಯ್ತು. ಇದೇನ್ ಮತ್ತೆ ಅಪೂರ್ವ ಸಂಗಮ ಆಯ್ತಲ್ಲ, ಸುರುವಚ್ರೊಳ್ಳಿ ಹೇಳ್ತೀನಿ. ಅವನು ನಮ್ಮನ್ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವನೆ. ಬರ್ಲಿ ಇವತ್ತು ಗ್ರೌಂಡ್ ಗೆ. ನಿನ್ ನಮ್ಮನ್ ಗ್ರೌಂಡ್ ಗೆ ಹೊಡಿಕ ಬಂದ್ಬಿಟ್ಟಿದ್ಯಾ? ನಮ್ಮನ್ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊತಿ. ಈ ತರ ಕಾಂಟ್ರಾಕ್ಟ್ ಶಾಕಿ ಬೇಕಾ ನಿಂಗೆ? ನನ್ ಫೋನು ನನ್ನ ಇಷ್ಟ. ನಾನ್ ಸ್ವಿಚ್ ಆಫ್ ಆದ್ರೂ ಮಾಡ್ತೀನಿ, ಆನ್ ಆದ್ರೂ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನೀನ್ ಅವಳೆ ಕೇಳಕ್ಕೆ. ನೀನ್ ನಮ್ಮನ್ ತಿಕ್ಕಾಗ ಅನ್ಸಲಿ. ನಾ ಇಷ್ಟ ಇದ್ರೆ ಇರೋ, ಇಲ್ಲ ಒಂದ್ ಬ್ರೇಕಪ್ ಅಷ್ಟೇ. ತಡ್ರಿ ತಲೆ ದಿಮ್ಮಂದೈತೆ, ಒಂದ್ ನಿಮಿಷ ತಡ್ರಿ. ಅಲ್ಲ, ಈ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದಲ್ಲಿ ಮನಸೆ ಓ ಮನಸೆ ಎಂತ ಮನಸೆ ಏನೋ ಬರೋ ಸಾಂಗಲ್ಲಿ ಎಷ್ಟು ಸರಿ ಮನಸೆ ಬಂದೋಗುತ್ತೆ ಅಂತ ಲೆಕ್ಕ ಕೇಳ್ಬಿಡ್ಬೋದು. ಆದ್ರೆ ಈ ವಿಡಿಯೋದಲ್ಲಿ ಆ ಹುಡುಗಿ ಇವ್ನಿಗೆ ಎಷ್ಟು ಸರಿ ನಿನ್ನ ಅಮ್ಮನ ಅಂತ ಇವ್ರ ಅಮ್ಮನ್ ಕರ್ಲು ಅಂತ ಲೆಕ್ಕ ಕಾಯ್ತಲ್ಲ ಗುರು. ಅಲ್ಲ, ಇವಳು ಅಮ್ಮನನ್ನ ಸ್ಟಾರ್ಟ್ ಮಾಡಿದಾಗ ಮಧ್ಯಾಹ್ನ ಆಗಿತ್ತು, ರಾತ್ರಿ ಆದ್ರೂ ಇನ್ನು ನಿನ್ನ ಅಮ್ಮನ ನಿಲ್ಸಿಲ್ವಲ್ಲ ಗುರು. ಮ್ಯಾಟ್ರ್ ಇಷ್ಟೇ ಸಿಂಪಲ್. ಇವಳು ಫೋನ್ ಮಾಡೋಳು, ಅವ್ನು ಫೋನ್ ಎತ್ತಿಲ್ಲ. ಅದನ್ನ ಕೂತ್ಕೊಂಡು ಮಾತಾಡ್ಕೊಂಡು ಹೇಗೆ ಬಗೆಹರಿಸ್ಕೋಬೇಕು. ಯಾಕೋ ಫೋನ್ ಮಾಡಿದೆ ಫೋನ್ ಎತ್ತಿಲ್ಲ ಅಂತ ಅನ್ಬೇಕು. ನಾನು ಸ್ವಲ್ಪ ಬಿಸಿ ಇದೆ ಕಣ, ಅದಕ್ಕೆ ಫೋನ್ ಎತ್ತಿಲ್ಲ ಅಂತ ಅನ್ಬೇಕು. ಏನೇ ನಿನ್ ನಮ್ಮನ್ ಫೋನ್ ಮಾಡಿದ್ರೆ ನೀನ್ ನಮ್ಮನ್ ತಿಕ್ಕಾಗ ಅನ್ಸಲಿ. ಏನೋ ಇವಳು ಬಂದ್ಬಿಟ್ಟು ಇವ್ನಿಗೆ ಬೈದೇನ್ ಕೇಳ್ತೀರಾ, ಇವನು ಹೋಗ್ಬಿಟ್ಟು ಅವಳಿಗೆ ಬೈದೇನ್ ಕೇಳ್ತೀರಾ. ಕೆಟ್ಟ ಮಾತು ಎಲ್ರು ಮಾತಾಡ್ತಾರೆ. ಯಾರೇನ್ ಸಾಚ ಸತೀಶಣ್ಣ ಕಾಚ ಅಂತಲ್ಲ. ಯಾವಾಗ ಮಾತಾಡ್ತೀವಿ, ಎಲ್ಲಿ ಮಾತಾಡ್ತೀವಿ, ಯಾರ ಮುಂದೆ ಮಾತಾಡ್ತೀವಿ, ಯಾರು ನೋಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ನೀವ್ ಈ ತರ ಅಲ್ಕಲ್ಕಗಳು ಮಾತಾಡ್ಕೊಂಡ್ಬಿಟ್ಟು ಏನೋ ಕೀರ್ತಿ ಪದಕ್ಕೆ ಎತ್ತಿಡ್ತಾ ಇದೀವಿ ಅಂತ ಅನ್ಬಿಟ್ಟು ಊರುಗಳ ಹೆಸರು ಬೇರೆ ಬಯೋದಲ್ಲಿ ಹಾಕೊಂಡ್ಬಿಡ್ತೀರಾ. ಮೈಸೂರು ಅಂತ. ಮೈಸೂರ್ನ ಹೊರಗಡೆಯಿಂದ ಬಂದು ಹಾಳು ಮಾಡ್ತಾರೋ ಅಲ್ಕಾನನ್ ಮಕ್ಕಳು ಸ್ವಲ್ಪ ಜನ ಆದ್ರೆ, ಇನ್ನು ಅಲ್ಲೇ ಹುಟ್ಟಿ ಬೆಳೆದಿ ಲೋಕಲೈಟ್ಗಳು ನಿಮ್ಮಂತ ಸ್ವಲ್ಪ ಜನ ಹಾಳು ಮಾಡ್ತಾ ಇದೀರಾ. ನಮ್ಮನ್ ಫೋನ್ ನಮ್ಮನ್ ತಿಕ್ಕಾಗ ಅನ್ಸಲಿ. ನನಗೆ ಈ ವಿಡಿಯೋ ನೋಡ್ಬಿಟ್ಟು ಬೇಜಾರಾಗ್ಲಿಲ್ಲ. ಈ ಕಕ್ಕಸ್ತಾರ ಇರೋ ಕಂಟೆಂಟ್ ಮಾಡಕ್ಕೆ ಫ್ಯೂಚರ್ ಅಲ್ಲಿ ಅಮ್ಮ ಆಗುವಂತ ಹುಡುಗಿ ಕೈಯಲ್ಲಿ ಅಮ್ಮನ ಅಂತ ಅನ್ಸ್ಬಿಟ್ರಲ್ಲ. ಅಣ್ಣ 2 ಶಾಂಪ್ ಕೊಡಿ. ಏನಪ್ಪ ಇದ್ರಲ್ಲಿ ಗಾಂಧೀಜಿನೇ ಇಲ್ಲ. ಅವ್ರು ಸ್ನಾನ ಮಾಡಕ್ ಹೋಗಾರೆ, ಅವರೇ ತರ ಕೇಳಿದ್ದು. ಊರಲ್ಲಿ ಇದಕ್ಕೆ ತತ್ತಿ ಅಂತೀವಿ. ನಿಮ್ಮೂರಲ್ಲಿ ಏನಂತೀರಾ? ಕಾಮೆಂಟ್ ಮಾಡಿ. ನಮ್ಮೂರಲ್ಲಿ ಏನಂತಾರಕ್ಕ? ಹಾ, ಕೋಳಿ ಮುಗಳಿಂದ ಬರೋ ಡೈಮಂಡ್ ಅಂತೀವಿ, ಡೈಮಂಡ್. ನೋಡ್ರಿ ಇಲ್ಲಿ, ಇವತ್ತು ರೂಪಿನ್ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾವ್ರೆ. ಅವ್ರು ಸಖತ್ ರಿಚ್ಚು. ನಾವು ರಿಚ್ ಅಂತ ತೋರ್ಸ್ಕೊಬೇಕು. ಸರಿ. ಅಂಕಲ್, ಮಮ್ಮಿ ನಮಸ್ತೆ. ಕೂತ್ಕೊಳ್ಳಿ. ಕಾಲೇಜ್ಗ ಮೈಸಾನ್? ನೋ ಪಾಪ್, ಫುಲ್ ಟಯರ್ಡ್ ಆಗಿದೆ. ಕಾಲೇಜ್ ನಲ್ಲಿ ಕರ್ಸ್ಕೋಬೇಕು ಅನ್ಕೊಂಡಿದೀನಿ. ನೀನಿಲ್ಗೆ? ಅದೇ ರೀ, ಮೊನ್ನೆ ಒಂದ್ ದೇವಸ್ಥಾನ ಕಟ್ಸಿದ್ವಲ್ಲ, ಇವತ್ ಭಜನೆ ಇತ್ತು. ಅದಕ್ಕೆ ರಾಕಿಂಗ್ ಸ್ಟಾರ್ ಎಷ್ಟನ ಗೆಸ್ಟ್ ಆಗಿ ಕರ್ಸೋಣ ಅಂತ. ರಾಕಿಂಗ್ ಸ್ಟಾರ್ ಪಾಪ, ಸ್ವಲ್ಪ ದುಡ್ಡು ಬೇಕಾಯ್ತು. ಯಾಕಮ್ಮ, ಶಾಪಿಂಗಾ? ಇಲ್ಲ ಪಾಪ, ಬೋರ್ ಆಗ್ತಾ ಇತ್ತು, ಸ್ವಲ್ಪ ನೋಟ್ಗಳು ಸುಡೋಣ ಅಂತ.
ಈ ತರ ಹಿಂಸೆ ಕೊಟ್ಟ ಜನಗಳಿಗೆ ಯಾರು ಓದಿಸ್ತಾರ? ಯಜಮಾನ್ರೆ ಇವಳಿಂದ ನನಗೆ ಡೈವರ್ಸ್ ಬೇಕು. ಯಾಕಪ್ಪ ಏನ್ ಮಾಡಿದ್ಲು? ನಾನ್ ಕೆಲ್ಸಕ್ಕೆ ಹೋಗೋ ಟೈಮ್ ನೋಡಿ ಬೇರೆ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಾಳೆ. ಏನಮ್ಮ ಅವ್ನು ಹೇಳಿದ್ದಲ್ಲ ನಿಜನಮ್ಮ? ಇಲ್ಲ ಯಜಮಾನ್ರೆ, ಅವ್ನು ಹೇಳ್ತಾರಲ್ಲ ಸುಳ್ಳು. ಮಾಡೋದೆಲ್ಲ ಮಾಡ್ಬಿಟ್ಟು ಸುಳ್ಳು ಬೇರೆ ಪಗಡ್ತೀಯಾನೆ. ಅದೆಲ್ಲ ಗೊತ್ತಿಲ್ಲ ಯಜಮಾನ್ರೆ, ಇವ್ರ ಜೊತೆಗೆ ನನಗೆ ಡೈವರ್ಸ್ ಕೊಡ್ಸಿ ನನ್ನ ಮಗನ್ ನನ್ನ ಜೊತೆ ಕಳಿಸ್ರಿ ಅಷ್ಟೇ. ನೀನೇನು ಓವರ್ ಫೀಲ್ ಆಗಬೇಡ, ಇವ್ ನಿನಗೆ ಗುರ್ದಾನ ಅಲ್ಲ, ಮತ್ತೆ ನಮ್ಮ ಯಜಮಾನ ಗುರ್ದಾನು, ನಮ್ಮ ಯಜಮಾನ ಗುರ್ದಾನು. ಡ್ಯಾಡಿ ಅವನ ಬಹುಮಾನ ದುಡಿಮೆಗೆ ಮುಡುಪಿಡು ಜೀವನ. ಹಲೋ, ಏನಪ್ಪಟ್ಟಿದೆ ಈಗ ನೆನ್ಸ್ಕೊಬಿಟ್ಟಿದೆಯ ನನ್ನ? ಏನ್ ಸಮಾಚಾರ? ಓ ಏನ್ ನೀನ್ ಹೊಡಿತೇರು ಕತೆ? ಇಲ್ಲಿ ಅಡಿಲಿ ಮನ್ಸರು ಉಳ್ಕೋಕಾಯ್ತಾ ಇದ್ದ, ಹೊಸಿ ಕಮ್ಮಿ ಹೊಡ್ಯ ಮಾರ್ಯ ಬಿಸ್ಲಾ. ಅಯ್ಯ ಕಪ್ಪಿ ಬಿಟ್ಟಿದೆ, ಬೇಸಿಗೆಯಲ್ಲಿ ಬಿಸಿಲು ಹೊಡಿದೆ, ಇಬ್ನಿ ಸುಡ್ದಲ್ಲ, ತಿಕ್ಕ ಮುಚ್ಕೊಂಡು ನೀರ್ ಹಾಯಿಸ್ತೀರಲ್ಲ, ಆಯ್ಸಿದ್ರು ಸರಿ. ಇಲ್ಲಾಂದ್ರೆ ಇನ್ನೂ 10 ಡಿಗ್ರಿ ಎಕ್ಸ್ಟ್ರಾ ಹೊಡ್ಬಿಡ್ತೀನಿ ಬಿಸ್ಲ ನೋಡು. ಓ ಇದ್ನೇ ತಡ್ಕೋಕಾಯ್ತಿಲ್ಲ, ಅದ್ರೊಳಗೆ ಇನ್ನೂ 10 ಡಿಗ್ರಿ ಎಕ್ಸ್ಟ್ರಾ ಹೊಡೆದೆಯಾ? ನಾನು ಹೇಳುದು ಹಂಗಲ್ಲಕ್ಕ ಮರ್ಯ. ಒಂದ್ ಹೆಂಗೆ ಅದ ಕರೆಕ್ಟ್ ಆಗಿ ಬುಡ್ಸ್ಯಾಳು ಕಪ್ಪಿ ಬಿಟ್ಟಿದೆ. ಈ KEB ಅವರು ಮಧ್ಯಾಹ್ನದ ಹೊತ್ತು ಕರೆಂಟ್ ಕೊಟ್ಬಿಡ್ತಾರೆ. ನಾವು ಉರ್ ಬಿಸ್ಲಲ್ಲಿ ಬಂದ್ ಏನಪ್ಪ ಮಾಡೋದು? ನೀನಾರ ಹೊಸಿ ಕಮ್ಮಿ ಹೊಡಿಕಿಲ್ವಾ ಬಿಸ್ಲು? ಅಯ್ಯ ಕಪ್ಪಿ ಮುದೇವಿ, ನಾನು ಹಿಂಗ್ ಬಿಸ್ಲು ಹೊಡಿದೆ ನಿಮ್ಗೋಸ್ಕರ ಕರ್ಲ. ವರ್ಷ ಪೂರ್ತಿ ಹಾಕಲ್ಲ ರೈತರು ಹಿಂಗ್ ಏದ್ರಿ, ಒಂದ್ 3 ತಿಂಗಳು ರೆಸ್ಟ್ ತಗಲಿ ಅಂತ ಹಿಂಗ ಬೇಸಿಗೆಯಲ್ಲಿ ಜೋರಾಗಿ ಬಿಸ್ಲು ಹೊಡಿದು ಹೋಗಿ ಅನ್ನ ಅಂದ್ಬಿಟ್ಟು ತಿಕ್ಕ ಮುಚ್ಕೊಂಡ್ ಮನಿಕೋ.